ಶತ್ರು ಏನೇ ನೆಗೆಟಿವ್ ಆಗಿ ಥಾಟ್ ತೊಗೊಂಬಂದಿದ್ರು, ಗಾಡ್ ವಿಲ್ ಕ್ಯಾನ್ಸಲ್ ಆಲ್ ದ ಎನಿಮೀಸ್ ಪ್ಲ್ಯಾನ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರಮ್ ನೌ. ನಾನು ನನ್ನ ಎಲ್ಲ ಕಷ್ಟವನ್ನು, ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ, ನಿನ್ನ ಲೈಫಲ್ಲಿ ನೀನು ಪಟ್ಟಂಥ ಎಲ್ಲ ಕಷ್ಟ ಮರ್ತೋಗೋ ಥರ ಒಂದು ಬ್ಲೆಸ್ಸಿಂಗ್ ನಿನಗೆ ದೇವರು ಇಟ್ಟಿರ್ತಾರೆ. ಇವತ್ತು ನೀವು ಯೋಚನೆ ಮಾಡಬಹುದು, ಪಾಸ್ಟರ್ ನಾನು ಕಷ್ಟನೇ ಯೋಚನೆ ಮಾಡಿ ಮಾಡಿ ನನ್ನ ಲೈಫ್ ಸಾಕಾಗಿದೆ, ಅದನ್ನು ಮರೆತು ಹೋಗುವಂತೆ ಒಂದು ನ್ಯೂ ಬ್ಲೆಸ್ಸಿಂಗ್ಸ್, ಒಂದು ನ್ಯೂ ಮಿರಕಲ್ ಈಸ್ ವೆಯ್ಟಿಂಗ್ ಫಾರ್ ಯು. ಸೊ ನಿನ್ನನ್ನು ಸರ್ಪ್ರೈಸ್ ಮಾಡೋ ಥರ, ನೀನು ಪಟ್ಟಂಥ ಕಷ್ಟಗಳಿಗೆ, ನೀನು ಪಟ್ಟಂಥ ನಷ್ಟಗಳಿಗೆ, ನೀನು ಪಟ್ಟಂಥ ಅವಮಾನಕ್ಕೆ ತಕ್ಕ ಹಾಗೆ ದೇವರು ಒಂದು ಹೊಸ ಬ್ಲೆಸ್ಸಿಂಗ್ ನಿನಗೆ ಇಟ್ಟಿರ್ತಾರೆ. ಯು ವಿಲ್ ಬಿ ಅಮೇಸ್ಡ್ ಬೈ ಸೀಯಿಂಗ್ ದ್ಯಾಟ್. ಓ ಮೈ ಗಾಡ್. ಕೆಲವರು ಹೇಳ್ತಾರೆ, ಫಿಲಿಪ್ ಪಾಸ್ಟರ್ ಯಾವಾಗಲೂ ಈ ಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳ ಬಗ್ಗೆನೇ ಮಾತಾಡ್ತಾರೆ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಈ ಲೋಕದಲ್ಲೇ ದೇವರು ನಿನಗೆ ಆಶೀರ್ವಾದ ಕೊಡಲಿಲ್ಲ ಅಂದಮೇಲೆ ನಿನಗೆ ಪರಲೋಕ ಕೊಡ್ತಾರೆ ಅಂತ ಏನಪ್ಪ ಗ್ಯಾರಂಟಿ ನಿನಗೆ? ಇವತ್ತು ನಿನ್ನ ಮೈಂಡಲ್ಲಿ ಇಟ್ಕೋ, ನಿನ್ನ ಬಿಸ್ನೆಸ್ ಕ್ಲಿಕ್ ಆಗಲೇಬೇಕು. ನೀನು ಇದನ್ನು ಮೈಂಡಲ್ಲಿ ಇಟ್ಕೋ, ನಿನಗೆ ಕಾಯಿಲೆ ಗುಣ ಆಗಲೇಬೇಕು. ಯೇಸುವಿನ ನಾಮದಲ್ಲಿ ಈ ಲೋಕದಲ್ಲೇ ನಿನಗೆ ಅದ್ಭುತ ನಡಿಬೇಕು. ಕಮ್ ಆನ್. ದ ಬುಕ್ ಆಫ್ ಐಸೈಯಾ, ಯೆಶಾಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 24ನೇ ವಾಕ್ಯ. ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು. ನಾನೇನು ನೆನೆಸ್ಕೊಂಡು ಅದೇ ನೆರವೇರೋದು. ಎಲ್ಲರೂ ಹೇಳಿ, ದೇವ್ರೇನು ಹೇಳ್ತಾರೆ? ನಾನೇನು ನೆನೆಸ್ಕೊಂಡು ಅದೇ ಆಗೋದು. ನಿನ್ನ ಶತ್ರುಗಳು ನಿನ್ನ ಬಗ್ಗೆ ಏನು ಅಂದ್ಕೊಂಡ್ರೆ ಅದು ನೆರವೇರಲ್ಲ. ಶೋರ್ಲಿ ವಾಟ್ ಐ ಹ್ಯಾವ್ ಪ್ಲ್ಯಾನ್ಡ್, so it will be. What I have planned, what enemies have planned ಅಲ್ಲ, ವಾಟ್ ಐ ಹ್ಯಾವ್ ಪ್ಲ್ಯಾನ್ಡ್. ನನ್ನ ಲೈಫಲ್ಲಿ ಏನೇನೋ ಪ್ಲ್ಯಾನ್ ಇತ್ತು, ಆದರೆ ದೇವ್ರ ಪ್ಲ್ಯಾನೇ ನೆರವೇರ್ತು. ಪೈಲಟ್ ಆಗಬೇಕು ಅಂತ, ಆಮೇಲೆ ಮಿಲ್ಟ್ರಿ ಮ್ಯಾನ್ ಆಗಿಬಿಡೋಣ ಅಂತ, ಪೊಲೀಸ್ ಸೇರ್ಕೊಳ್ಳೋಣ ಅಂತ, ಏನೇನೆಲ್ಲ. ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್. ವಾವ್. ನಿನ್ನ ಲೈಫಲ್ಲಿ ದೇವ್ರು ಏನು ತೀರ್ಮಾನ ಮಾಡಿದ್ರು ಅದು ಮಾತ್ರನೇ ನೆರವೇರೋದು. ನಿನಗೆ ವಿರುದ್ಧವಾಗಿ ಯಾರು ಪ್ಲ್ಯಾನ್ ಮಾಡಿದ್ರು, ಶತ್ರು ಏನೇ ನೆಗೆಟಿವ್ ಆಗಿ ಥಾಟ್ ತೊಗೊಂಬಂದಿದ್ರು, ಗಾಡ್ ವಿಲ್ ಕ್ಯಾನ್ಸಲ್ ಆಲ್ ದ ಎನಿಮೀಸ್ ಪ್ಲ್ಯಾನ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರಮ್ ನೌ. ಆಮೆನ್. ಅವನ ಪ್ಲ್ಯಾನೆಲ್ಲ ಏನು ಮಾಡ್ತಾರೆ ಗೊತ್ತಾ? ಜೋಬ್ 5:12 ಓದಿ. ಯೋಬನಿಗೆ ಬರೆದ ಪುಸ್ತಕ 5:12. ಯುಕ್ತಿವಂತರ ಕೈಯಿಂದ ಏನೂ ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ಇವತ್ತು ನಿನಗೆ ವಿರುದ್ಧವಾಗಿ ಸೈತಾನನು ಇಟ್ಟಿದಂಥ ಪ್ಲ್ಯಾನ್ಸ್ ಅಲ್ಲ, ದೇವರು he will cancel it in the name of Jesus. Hallelujah. Enemy's plan will not succeed. ಇವತ್ತಿನಿಂದ ಎನಿಮಿ ಪ್ಲ್ಯಾನು ನನಗೆ ವಿರೋಧವಾಗಿ, ಎಲ್ಲರೂ ಈ ಚರ್ಚ್ಗೆ ವಿರೋಧವಾಗಿ, ನನ್ನ ನೋಡ್ತಾ ಇರೋ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಯಾವ ಪ್ಲ್ಯಾನು ನೆರವೇರಲ್ಲ. ಆಲ್ ದ ಪ್ಲ್ಯಾನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. Hallelujah. ಥ್ಯಾಂಕ್ ಯು ಜೀಸಸ್. ನಮ್ಗೆ ಎಷ್ಟೇ ಆಪೋಸಿಟ್ ಬಂದರು ಅವ್ರಿಗೆಲ್ಲ ಯಾವತ್ತಿದ್ರು ಶೇಮ್. ಆಮೇಲೆ ನಾವೊಂದು ಹೇಳ, ನಿನಗೆ ವಿರೋಧವಾಗಿ ಸೈತಾನನ ಇಟ್ಟಿರುವಂಥ ನೀನು ಸೈತಾನನ ಏನು ನಿನ್ನ ಬಗ್ಗೆ ನೆನೆಸ್ಕೊಳ್ತಾನೋ ಅದು ನೆರವೇರಲ್ಲ. ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ನೋಡಿ, ನಿಮ್ಮ ಬಗ್ಗೆ ನೀವೇ ತಪ್ಪಾಗಿ ಯೋಚನೆ ಮಾಡಿದ್ರೂ ನೆರವೇರಲ್ಲ. ಮತ್ತು ಹೆಂಗೆ ಪಾಸ್ಟರ್ ಆ್ಯಸ್ ಮ್ಯಾನ್ ಥಿಂಕತ್ ಈಸ್ ಅಂತ ಹೇಳ್ತೀರಾ? ಅವ್ನು ಯೋಚನೆ ಮಾಡ್ತಾರೇ ಲೈಫ್ ಇದೆ ಅಂತ ಹೇಳ್ತೀರಾ? ನೀವು ನೆಗೆಟಿವಾಗಿ ಯೋಚನೆ ಮಾಡ್ತೀರಾ ಅಂತ ತಾನೇ ಫಿಲಿಪ್ ಪಾಸ್ಟರ್ನ ದೇವ್ರು ಇಟ್ಟಿರೋದು. ಹಂಗೆ ಥಿಂಕ್ ಮಾಡಬೇಡಮ್ಮ, ನೀನು ಹಿಂಗೆ ಥಿಂಕ್ ಮಾಡಬೇಡಪ್ಪ ಅಂತ ಹೇಳಿ ನಿನ್ನ ಥಿಂಕಿಂಗ್ನ ಚೇಂಜ್ ಮಾಡೋದಕ್ಕೆ ತಾನೇ ದೇವ್ರು ನನ್ನನ್ನು ಇಟ್ಟಿರೋದು. ಸೊ ಇಲ್ಲಿವರೆಗೂ ನೀನು ಥಿಂಕ್ ಮಾಡಿದಂಥ ಎಲ್ಲ ನೆಗೆಟಿವ್ನ ಇವತ್ತು ದೇವರು ಪಾಸಿಟಿವ್ ಆಗಿ ಚೇಂಜ್ ಮಾಡಿ ಇವತ್ತಿಂದ ನಿನ್ನ ಲೈಫನ್ನು ಸೂಪರಾಗಿಡೋದಕ್ಕೆ ದೇವರು ಏನು ಪ್ಲ್ಯಾನ್ ಇಟ್ಟಿದ್ರೋ ಅದೇ ನೆರವೇರೋದು. ಹಲ್ಲೆಲೂಯಾ, ಆಮೆನ್. ಸೊ ಸೈತಾನನ ಪ್ಲ್ಯಾನು ಇಟ್ ವೋಂಟ್ ವರ್ಕ್. ಜೆನಿಸಿಸ್ 41:51, ಆದಿಕಾಂಡ ಬರೆದ ಪುಸ್ತಕ 41:51. ನಾನು ನನ್ನ ಎಲ್ಲ ಕಷ್ಟವನ್ನು, ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ, ನಿನ್ನ ಲೈಫಲ್ಲಿ ನೀನು ಪಟ್ಟಂಥ ಎಲ್ಲ ಕಷ್ಟ ಮರ್ತೋಗೋ ಥರ ಒಂದು ಬ್ಲೆಸ್ಸಿಂಗ್ ನಿನಗೆ ದೇವರು ಇಟ್ಟಿರ್ತಾರೆ. ಇವತ್ತು ನೀವು ಯೋಚನೆ ಮಾಡಬಹುದು, ಪಾಸ್ಟರ್ ನಾನು ಕಷ್ಟನೇ ಯೋಚನೆ ಮಾಡಿ ಮಾಡಿ ನನ್ನ ಲೈಫ್ ಸಾಕಾಗಿದೆ,
ಅದನ್ನು ಮರೆತು ಹೋಗುವಂತೆ, ಅದು ಮರೆತು ಹೋಗುವಂತೆ ಒಂದು ನ್ಯೂ ಬ್ಲೆಸ್ಸಿಂಗ್ಸ್, ಒಂದು ನ್ಯೂ ಮಿರಕಲ್ ಈಸ್ ವೆಯ್ಟಿಂಗ್ ಫಾರ್ ಯು. ಸೊ ನಿನ್ನನ್ನು ಸರ್ಪ್ರೈಸ್ ಮಾಡೋ ಥರ ನೀನು ಪಟ್ಟಂಥ ಕಷ್ಟಗಳಿಗೆ, ನೀನು ಪಟ್ಟಂಥ ನಷ್ಟಗಳಿಗೆ, ನೀನು ಪಟ್ಟಂಥ ಅವಮಾನಕ್ಕೆ ತಕ್ಕ ಹಾಗೆ ದೇವರೊಂದು ಹೊಸ ಬ್ಲೆಸ್ಸಿಂಗ್ ನಿನಗೆ ಇಟ್ಟಿರ್ತಾರೆ. ಯು ವಿಲ್ ಬಿ ಅಮೇಸ್ಡ್ ಬೈ ಸೀಯಿಂಗ್ ದಟ್. ಓ ಮೈ ಗಾಡ್. ನೋಡಿ, ಈಗ ನಮಗೂ ನಿಮಗೂ ಬೇಕಾಗಿರೋದು ಮಿರಕಲ್ಸ್. ಎಲ್ಲರೂ ಹೇಳಿ, ಎಷ್ಟು ಜನಕ್ಕೆ ಮಿರಕಲ್ಸ್ ಬೇಕು ಅಂತೀರಾ? ಎಷ್ಟು ಜನಕ್ಕೆ ಬೇಕು ಅಂತೀರಾ? ಇದು ಫಸ್ಟ್ ಲೆವೆಲ್. ಮಿರಕಲ್ಲೇ ಬೇಕಾಗದೇ ಇರುವಂಥ ಸ್ಥಳದಲ್ಲಿ ದೇವರು ನಮ್ಮನ್ನು ಇಡ್ತಾರೆ. ನಲವತ್ತು ವರ್ಷ ಅರಣ್ಯದಲ್ಲಿರೋರಿಗೆ ಮಿರಕಲ್ ಬೇಕಾಗಿತ್ತು. ಡೈಲಿ ಮನ್ನಾ ಮೇಲಿಂದ ಬೀಳ್ಬೇಕಾಯ್ತು, ಮಿರಕಲ್. ಆದರೆ ದೇವ್ರು ಏನು ಪ್ಲ್ಯಾನ್ ಗೊತ್ತಾ? ಪೀಪಲ್ ಶುಡ್ ನಾಟ್ ಲಿವ್ ಇನ್ ಮಿರಕಲ್, ದೇ ಶುಡ್ ಲಿವ್ ಇನ್ ಬ್ಲೆಸ್ಸಿಂಗ್. ಡೈಲಿ ಮನ್ನಾ ಬರಬೇಕು. ಕೆಲವರು ಪ್ರೇಯರ್ ಮಾಡ್ತಾರೆ, ದೇವರೇ ಅನುದಿನದ ಆಹಾರವನ್ನು ಕೊಡು. ಎಷ್ಟು ಜನಕ್ಕೆ ಅನುದಿನದ ಆಹಾರ ಬೇಕು? ಹಾಂ, ಬೇಕಾ ಅನುದಿನದ ಆಹಾರ? ನೋಡಿ, ಕೆಲವರು ಪ್ರೇಯರ್ ಮಾಡ್ತಾರೆ, ದೇವರೇ ಇವತ್ತಿನ ಊಟ ನನಗೆ ಕೊಡಪ್ಪ ಅಂತಾರೆ. ಒಂದು ಮೂಟೆ ಅಕ್ಕಿ ಮನೇಲಿ ಇಟ್ಟಿರ್ತಾರೆ. ನಾನು ಕೇಳ್ತೀನಿ, ಅವತ್ತಿಂದು ಊಟ ಅವತ್ತು ಬೇಕು ಅಂದರೆ ನಿಮ್ಮ ಮನೇಲಿ ಏನೂ ಇರಬಾರ್ದು, ಅವತ್ತಿಗೆ ದೇವರು ನಿನಗೆ ಸಂಧಿಸಬೇಕು. ಆ ಥರ ಎಷ್ಟು ಜನ ಇದ್ದೀರಾ? ಡೈಲಿ ಮಿರಕಲ್. ನೋಡಿ, ಡೈಲಿ ಮಿರಕಲ್ ಅಂದರೆ ಏನು ಗೊತ್ತಾ? ಮನೇಲಿ ಏನೂ ಇರಬಾರ್ದು, ನಿನಗೆ ಡೈಲಿ ಊಟ ದೇವ್ರು ಕೊಡಬೇಕು, ಅದು ಮಿರಕಲ್. ಆ ಥರ ಇರಬೇಕಾ? ಮನೆ ತುಂಬ ರ್ಯಾಷನು, ನಿನಗೆ ಯಾವಾಗ ಏನು ಬೇಕೋ ಅಡುಗೆ ಮಾಡಿ ತಿನ್ನೋ ಥರ ಇರಬೇಕಾ? ಡೈಲಿ ಅದ್ಭುತ ನಡೆಯೋದು ಮಿರಕಲ್ಲು. ಬ್ಲೆಸ್ಸಿಂಗ್ ಅಂದರೆ ಏನು ಗೊತ್ತಾ? ಮನೆ ತುಂಬ ರ್ಯಾಷನ್ ಇರೋದು ಬ್ಲೆಸ್ಸಿಂಗು ಇರಬೇಕು. ಡೈಲಿ ಅದ್ಭುತ ಬೇಕಾ ಅಥವಾ ಮನೆ ತುಂಬ ರ್ಯಾಷನ್ ಬೇಕಾ? ನಿನಗೆ ಮಿರಕಲ್ ಬೇಕಾ, ನಿನಗೆ ಬ್ಲೆಸ್ಸಿಂಗ್ ಬೇಕಾ? ಮಿರಕಲ್ಲೇ ನೀಡ್ ಇಲ್ಲ ಅನ್ನೋ ಜಾಗಕ್ಕೆ ದೇವ್ರು ನನ್ನನ್ನು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬ್ಲೆಸ್ಸಿಂಗು ಮಿರಕಲ್ಗೂ ಏನು ಡಿಫ್ರೆನ್ಸ್ ಗೊತ್ತಾ? ಈಗ ನಿನಗೊಂದು ಹೀಲಿಂಗ್ ನಡಿಬೇಕು. ಇವತ್ತೊಂದು ಹೀಲಿಂಗ್ ನಿಮಗೆ ನಡೀಬೇಕು. ಒಂದು ಹೀಲಿಂಗ್ ನಡೆದ್ರೆ ಏನದು? ಮಿರಕಲ್. ನಿನಗೊಂದು ಹೀಲಿಂಗ್ ಆದರೆ ಮಿರಕಲ್. ನಿನಗೆ ಕಾಯಿಲೆನೇ ಬಂದಿಲ್ಲ ಅಂದರೆ ಬ್ಲೆಸ್ಸಿಂಗ್. ನಿನಗೆ ಹೀಲಿಂಗ್ ಬೇಕಾ, ಬ್ಲೆಸ್ಸಿಂಗ್ ಬೇಕಾ? ಓ ಮೈ ಗಾಡ್. ದೇವ್ರು ನಿನ್ನನ್ನು ಗುಣಪಡಿಸೋದು ಸೆಕೆಂಡ್ ಕ್ಯಾಟಗರಿ. ಅದು ದಟ್ ಈಸ್ ಸೆಕೆಂಡ್ ಕ್ಯಾಟಗರಿ ಆಫ್ ಬ್ಲೆಸ್ಸಿಂಗ್. ಫಸ್ಟ್ ಬ್ಲೆಸ್ಸಿಂಗ್ ಏನು ಗೊತ್ತಾ? ನಿನಗೆ ಅನಾರೋಗ್ಯನೇ ಬರಬಾರ್ದು, ಅದೇ ಫಸ್ಟ್ ಬ್ಲೆಸ್ಸಿಂಗ್. ಆಮೇಲೆ ಅದಕ್ಕಾಗಿ ಎದುರು ನೋಡೋಣ. ಬರುವಂಥ ವರ್ಷದಲ್ಲಿ 2025 ಹಾಸ್ಪಿಟ್ಲಿಗೆ ಹೋಗದೇ ಇರೋ ಥರ, ಕಾಯಿಲೆನೇ ಬರದೇ ಇರೋ ಥರ, ICUಗೆ ಹೋಗೋದೇ ಇರೋ ಥರ, ಆಕ್ಸಿಡೆಂಟೇ ಆಗದೇ ಇರೋ ಥರ, ಕೆಲಸನೇ ಹೋಗದೇ ಇರೋ ಥರ, ಯಾವಾಗಲೂ ಸೂಪರಾಗಿ ಆನಂದವಾಗಿ ಇರೋ ಥರ 2025 ಇರುತ್ತೆ ಅಂತ ಈಗಲೇ ಐ ನೇಮ್ ಇಟ್ ಆ್ಯಂಡ್ ಐ ಕ್ಲೇಮ್ ಇಟ್ ಇನ್ ಜೀಸಸ್ ನೇಮ್. ಸೊ ಯೋಸೇಫನ್ ಏನು ಹೇಳ್ತಾನೆ ಅಂದರೆ, ದೇವರು ಒಂದು ಮಗ ಕೊಟ್ಟರು, ಮನೇಸ ಅಂತ ಕೈಯಲ್ಲಿ ಇಟ್ಕೊಂಡು ಮನೇಸೆ ಅಂತ ಹೆಸರಿಟ್ಬಿಟ್ಟು ಹೇಳ್ತಾನೆ, ಅಪ್ಪ ದೇವರೆಲ್ಲ ಮರ್ತೋಗೋ ಥರ ಮಾಡಿದ್ರಪ್ಪ. ಒಂದು ಆಶೀರ್ವಾದ ನಿನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತೀಯ, ಅಪ್ಪ ಎಲ್ಲ ಮರ್ತೋಗೋ ಥರ ದೇವ್ರು ಮಾಡಿಬಿಟ್ರು. ನೆಕ್ಸ್ಟ್ 52. ಎರಡನೆಯ ಮಗನು ಹುಟ್ಟಿದಾಗ ಅವನು, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಂ ಎಂದು ಹೆಸರಿಟ್ಟನು. ನೋಡಿ, ಅಭಿವೃದ್ಧಿ. ಕಷ್ಟಪಟ್ಟಂಥ ಯೋಸೇಫನ ಜೀವಿತದಲ್ಲಿ ಏನಿತ್ತಂತೆ? ಸೊ ಒಬ್ಬ ಮನುಷ್ಯನ ದೇವರು ಯಾವ ರೀತಿ ಮೇಲಕ್ಕೆ ತರೋದು? ಅಭಿವೃದ್ಧಿ ಇಟ್ಟು ಅವನ ಮೇಲಕ್ಕೆ ತರ್ತಾರೆ. ಶತ್ರುಗಳ ಮುಂದೆ ಯಾರು ಇವನ್ನ ಹಳ್ಳಕ್ಕೆ ಹಾಕಿದ್ರೋ ಇವನೇ ನೆಕ್ಸ್ಟ್ ಅವ್ರಿಗೆ ಊಟ ಹಾಕೋ ಥರ ದೇವ್ರು ಇಟ್ಬಿಟ್ರು. ಯಾರೆಲ್ಲ ಇವತ್ತು ನಿನ್ನ ಮುಖ ತಿರ್ಸ್ಕೊಂಡು ಚೀತು ಅಂತ ಹೋಗ್ತಾರೋ, ನಿನ್ನ ಜೊತೆ ಒಂದು ಸೆಲ್ಫಿ ಇಟ್ಕೊಳ್ಳೋಣ ಅಂತ ಒಂದು ದಿವಸ ಕೇಳೋ ಪರಿಸ್ಥಿತಿ ಬರುತ್ತೆ. ಬಿಲಿಗ್ರಾಮ್ ಸೇವೆಗೆ ಬಂದಾಗ
ಅವ್ರಿಗೊಂದು ಕಡೆ ಮದುವೆ ಫಿಕ್ಸ್ ಆಗೋಯ್ತಂತೆ. ಮದುವೆ ಆಗೋ ಹುಡುಗಿ ಸೇವೆಯಲ್ಲಿ ಏನು ಬರುತ್ತೆ ವರಮಾನ, ಅಷ್ಟು ಆಶೀರ್ವಾದ ಇರೋದಿಲ್ವಲ್ಲ ಅಂತ ಹೇಳಿ ಬಿಲಿಗ್ರಾಮ್ನ ರಿಜೆಕ್ಟ್ ಮಾಡಿಬಿಟ್ರಂತೆ. ಬಿಲಿಗ್ರಾಮು ಅವ್ರಿದ್ದಂಥ ಲೈಫ್ ಸ್ಟೈಲು ಹೋಗ್ತಾ ಹೋಗ್ತಾ ಆಹಾ ಅಂತ ಇದ್ದಾಗ ರಿಜೆಕ್ಟ್ ಮಾಡಿದಂಥ ಹುಡುಗಿ ಏನು ಯೋಚನೆ ಮಾಡಿರಬೇಕು, ಬಿಟ್ಬಿಟ್ನಲ್ಲ ಮಿಸ್, ಈ ಥರ ನಿಮ್ಮನ್ನು ನೋಡಿ ಮಿಸ್ ಮಾಡಿಬಿಟ್ನಲ್ಲ ಅಂತ ನಿಮ್ಮನ್ನು ನೋಡಿ ಜನ ಹೊಟ್ಟೆ ಉರಿಯೋ ಥರ ದೇವರು ನಿನ್ನನ್ನು ಇಡ್ತಾರೆ, ಆ ಜಾಗಕ್ಕೆ ದೇವರು ನಿನ್ನನ್ನು ತರ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಓ ಮೈ ಗಾಡ್. ಇನ್ನೊಂದು ವಾಕ್ಯನ ಓದ್ಬಿಡೋಣ. ಸೆಕೆಂಡ್ ಸ್ಯಾಮ್ಯುಯಲ್, ದ ಬುಕ್ ಆಫ್ ಸೆಕೆಂಡ್ ಸ್ಯಾಮ್ಯುಯಲ್, 2 ಸಾಮ್ಯುಯಲ್ನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 7ರಿಂದ ಕನ್ನಡದಲ್ಲಿ ಹಂಗೆ ಸ್ಟಾರ್ಟ್ ಮಾಡಿ ನಾನು ಹೇಳ್ತೀನಿ ಎಲ್ಲಿ ಹೋಗಬೇಕು ಅಂತ. ದಾವೀದನಿಗೆ ವಿರುದ್ಧವಾಗಿ ಕೊಲೆಗಾರನೇ, ಥೂ ನೀಚ ಅಂತ ಬೈಕೊಂಡೇ ಒಬ್ಬ ಹಿಂದೆ ಬರ್ತಾವನೆ. ದಾವೀದನ ಮುಂದೆ ಹೋಗ್ತಾವನೆ, ಹಿಂದೆ ಒಬ್ಬ ಬೈಕೊಂಡೇ ಬರ್ತಾವನೆ. ದಾವೀದನ ಏನು ಸೈಲೆಂಟ್ ಕೂಲಾಗಿ ಹೋಗ್ತಾ ಇದ್ದಾನೆ ಗೊತ್ತಾ? ಓದಿ. ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸಿದೇನು. ನೋಡಿ, ಜೊತೆಲಿದ್ದವರೆಲ್ಲ ಹೇಳ್ತಾರೆ, ಈ ಸತ್ತ ನಾಯಿ ಏನಪ್ಪ ಇಷ್ಟು ಬೈತಾ ಐತೆ ನಿಮ್ಮನ್ನು, ನೀವು ಸೈಲೆಂಟಾಗೇ ಇದ್ದೀರಾ. ದಾವೀದನ್ ಏನು ಹೇಳ್ತಾನೆ ನೋಡಿ, ಯಾಕೆ ದಾವೀದನ್ ದೇವರು ಆಶೀರ್ವದಿಸೋದು ಅಂತ ತಿಳ್ಕೊಳ್ಳಿ ಸೀಕ್ರೆಟ್. ದಾವೀದನ್ ಒಂದು ಮಾತು ಹೇಳ್ತಾನೆ. ಇವಾಗ ಶಪಿಸ್ತಾ ಇರೋದು ಯಾರು? ಶಿಮ್ಮಿ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದ. ನೋಡಿ, ಅವನು ಬೈದ್ರೆ ಬೈಲಿ, ಅವನ ಮುಂದೆನೇ ದೇವ್ರು ನನಗೆ ಶುಭನ ಕೊಡ್ತಾರೆ ದೇವರು. ನಾನು ಅವನಿಗೇನು ಹೇಳಲ್ಲ. ನಿಮ್ಮ ಬಗ್ಗೆ ಯಾರಾದರೂ ಮಾತಾಡ್ರೆ ಡೋಂಟ್ ವರಿ, ನೀವು ತಲೆನೇ ಕೆಡ್ಸ್ಕೊಬೇಡಿ, ಅವ್ರ ಮುಂದೆ ನಿಮಗೆ ಶುಭವನ್ನು ದೇವರು ತರ್ತಾರೆ. ಓ ಮೈ ಗಾಡ್. 12. It may be that the Lord will look upon my misery and restore to me his covenant blessing instead of his curse today. Amen. Covenant of blessing instead of cursing. Covenant of blessing instead of cursing. ಎಲ್ಲರೂ ಹೇಳಿ, ಬ್ಲೆಸ್ಸಿಂಗ್ ಇನ್ಸ್ಟೆಡ್ ಆಫ್ ಕರ್ಸಿಂಗ್. ಯಾರೆಲ್ಲ ನಿನ್ನನ್ನು ಶಪಿಸ್ತಾ ಇದ್ದಾರೋ ಅದಕ್ಕೆ ಬದಲಾಗಿ ದೇವರು ಬ್ಲೆಸ್ಸಿಂಗನ್ನು ಇಟ್ಟಿದ್ದಾರೆ. ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ, ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ, ಏನು ಮಾಡಿ, ಅವ್ರನ್ನ ಆಶೀರ್ವದಿಸಿ. ಸೊ ದೇವ್ರು ಹೆಂಗೆ ರೀಪೇ ಮಾಡ್ತಾರಂತೆ, ಅವ್ರ ಮುಂದೆ ನಿಮ್ಮನ್ನು ಆಶೀರ್ವದಿಸ್ತಾರೆ. ಸೊ ಶತ್ರುಗಳ ಮುಂದೆ ಔತಣ. ಎಷ್ಟು ಜನ ನಿಮಗೆ ಶತ್ರುಗಳಿದ್ರು ಡೋಂಟ್ ವರಿ, ಯಾರು ನಿಮಗೆ ವಿರುದ್ಧವಾಗಿ ಮಾತಾಡಿದ್ರು ಡೋಂಟ್ ವರಿ. ಇವತ್ತು ನಿನಗೆ 100 ಜನ ನೀವೇನೇ ಒಳ್ಳೇದು ಮಾಡಿದ್ರು ನಿಮಗೆ ವಿರುದ್ಧವಾಗಿ ನಿಮ್ಮ ಬಗ್ಗೆ ತಪ್ಪು ಹೇಳೋರು, ನೀನು ಸರಿ ಇಲ್ಲ ಅಂತ ಹೇಳೋ ಒಂದು ಗ್ರೂಪು ನಿಮ್ಮ ಹಿಂದೆ ಇರ್ಬೋದು. ಬಟ್ ಡೋಂಟ್ ವರಿ, ದೇವರು ಎಲ್ಲೆಲ್ಲ ನೀನು ತಲೆ ಬೊಗ್ಗಿಸ್ತೋ ಅಲ್ಲೆಲ್ಲ ನಿನ್ನ ತಲೆಯನ್ನು ಮತ್ತೆ ಮೇಲೆ ಕೆತ್ತೋದಕ್ಕೆ. ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಸತ್ಯವೇದ ಈ ರೀತಿ ಹೇಳುತ್ತೆ, ನಾನು ಯಾವುದನ್ನು ನಿನ್ನ ಮೇಲೆ ಪ್ಲ್ಯಾನ್ ಇಟ್ಟಿದ್ದೀನೋ ಅದೇ ನೆರವೇರೋದು. ಸೊ ಸೈತಾನನು ಅಥವಾ ನಿನಗೆ ವಿರುದ್ಧವಾಗಿ ಶತ್ರುಗಳು ಇವನು ಚೆನ್ನಾಗಿರಬಾರ್ದು, ಇವ್ರು ಹಾಳಾಗಿ ಹೋಗಬೇಕು ಅಂತ ಯಾರಾದರೂ ನಿಮಗೆ ವಿರುದ್ಧವಾಗಿ ಅವ್ರು ಯೋಚನೆ ಮಾಡಿದ್ರು, ಅವ್ರ ಯೋಚನೆ ನಡೆಯೋಲ್ಲ. ದೇವ್ರು ನಿನ್ನ ಬಗ್ಗೆ ನನ್ನ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ರೋ ಅದು ಮಾತ್ರನೇ ನೆರವೇರೋದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಎಲ್ಲ ದೇವ್ರು ನೋಡ್ಕೊಳ್ತಾರೆ ಅನ್ನೋದೇ ಗಾಸ್ಪಲ್. ಯಾವುದ್ರಿ ಗಾಸ್ಪಲ್? ನೋಡಿ, ಜೆನಿಸಿಸ್ 3:15 ಆದಿಕಾಂಡ ಬರೆದ ಪುಸ್ತಕ 3:15 ಓದಿ. ನೋಡಿ, ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಗಾಸ್ಪಲ್ ಅಂದರೆ ಏನು ಗೊತ್ತಾ? ಹೂ ಇಸ್ ಜೀಸಸ್ ಹೂ ಕೇಮ್ ಟು ಮೇಕ್ ಎವ್ರಿಥಿಂಗ್ ಈಸಿ. ಹೂ ಇಸ್ ಜೀಸಸ್ ಹೂ ಕೇಮ್ ಟು ಮೇಕ್ ಎವ್ರಿಥಿಂಗ್ ಈಸಿ. ಪ್ರಾಸ್ಪರಿಟಿ ಈಸಿ, ಹೋಲಿನೆಸ್ ಈಸಿ, ಪೀಸ್, ಸ್ಯಾಲ್ವೇಷನ್. ಸೊ ಈ ಥರ ಒಂದನ್ನು ಈಸಿ ಮಾಡಿಕೊಡೋದಕ್ಕಾಗಿಯೇ ಸುಲಭವಾಗಿ ಲೈಫು ಎಲ್ಲ ದೇವ್ರು ನೋಡ್ಕೊಳ್ತಾರೆ, ದೇವ್ರು ನನಗಾಗಿ ಎಲ್ಲ ಮಾಡ್ತಾರೆ, ಬಿಡಪ್ಪ ನನಗೊಬ್ರು ಇದ್ದಾರೆ ಅಂತ ದೊಡ್ಡ ನಂಬಿಕೆ ಒಬ್ಬರ ಮೇಲೆ ಇಡೋದೇ ಗಾಸ್ಪಲ್. ಇವತ್ತು ಆ ಭಾರನೆಲ್ಲ ಜನ ಇವತ್ತು ಸೇವಕರು ಏನು ಮಾಡಿಬಿಟ್ರು, ನಮ್ಮ ಮೇಲೆ ಇಟ್ಬಿಟ್ರು. ನೀನು ನೋಡ್ಕೊ, ನೀನೇ ಕಾಪಾಡ್ಕೊಬೇಕು, ನೀನೇ ಹುಷಾರಾಗಿರಬೇಕು, ಯಾವ ಟೆನ್ಷನು ಇಲ್ಲದೆ ದೇವ್ರು ನನಗಾಗಿ ಎಲ್ಲವನ್ನು ಮಾಡ್ಕೊಳ್ತಾರೆ, ಎಲ್ಲ ನೋಡ್ಕೊಳ್ತಾರೆ ಅನ್ನೋದೇ ಗಾಸ್ಪಲ್. ನೋಡಿ, ಇಲ್ಲಿ ಸತ್ಯವೇದ ಹೇಳುತ್ತೆ 3:15
And I will put enmity between you and the woman, and between your offspring and hers. He will crush your head. He will crush your head. He will crush your head. Who? He. ಇದು ಯಾರಿಗೆ ಹೇಳ್ತಾರೆ ಅದು? ಜೀಸಸ್. ತಪ್ಪು ಮಾಡಿದ್ದು ಯಾರು? ಹಣ್ಣು ತಿಂದಿದ್ದು ಯಾರು ತಪ್ಪು ಮಾಡಿ? ಆ್ಯಡಮ್ ಆ್ಯಂಡ್ ಈವ್. ಯಾರು ಕ್ರಶ್ ಮಾಡೋದಂತ ತಲೆ? ತಪ್ಪು ಮಾಡಿದ್ದು ಯಾರು? ಆ್ಯಡಮ್. ಇವಾಗ ತಲೆನ ತುಳಿಯೋದು ಯಾರು? ಇವಾಗ ತಲೆ ಯಾರು ತುಳಿಬೇಕಾಗಿತ್ತು? ಆ್ಯಡಮ್. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಅವನು ತಪ್ಪು ಮಾಡ್ದ. ಹೀ ವಿಲ್ ಕ್ರಶ್ ಯುವರ್ ಹೆಡ್. ದಿಸ್ ಈಸ್ ಗಾಸ್ಪಲ್. ಇವನು ತಪ್ಪು ಮಾಡ್ದ, ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಹೀ ವಿಲ್ ಹೀಲ್ ಯು. ಆತನ ಬಾಸುಂಡೆಗಳಿಂದ ನೀನು ಗುಣವಾದೆ. ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡೋದಕ್ಕಾಗಿ ಆತನು ಬಡವನಾದನು. ನಮ್ಮನ್ನು ಗುಣಪಡಿಸೋದಕ್ಕಾಗಿ ಆತನು ಬಾಧೆಪಟ್ಟನು. ಸೊ ನಿನಗೆ ಬದಲಾಗಿ ಎಲ್ಲ ಆತನು ಅಂತ ಎಲ್ಲನೂ ಅವರು ಮಾಡೋದಕ್ಕಾಗಿಯೇ ಗಾಸ್ಪಲ್ ಬಿಕೇಮ್ ಸೋ ಈಸಿ. ಹಲ್ಲೆಲೂಯಾ. ಸೊ ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಡಿ. ಇವಾಗ ಒಂದು ಹೋಟ್ಲಿಗೆ ಹೋಗ್ತೀರಾ, ಒಂದು ಮಟನ್ ಬಿರಿಯಾನಿ ಅಂತ ಹೇಳ್ತೀರಾ, ಒಂದು ಪೀಸು ಮಟನ್ ಇಲ್ಲ, ಅದರಲ್ಲಿ ಏನು ಹೇಳ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ತಿಂತೀರಾ? ಏನು ಹೇಳ್ತೀರಾ? ಕರೆದುಬಿಟ್ಟು ಎತ್ಕೊಂಡು ಹೋಗಿ ವಾಪಸ್ ಕೊಡು, ಒಂದು ಪೀಸು ಇದರಲ್ಲಿ ಇಲ್ಲ. ಯಾಕೆ ಹೇಳ್ತೀರಾ? ಯು ಆರ್ ಪೇಯಿಂಗ್ ದ ಪ್ರೈಸ್. ನೀನು ಓಸಿಯಲ್ಲಿ ತಿಂತಾ ಇಲ್ಲ, ಕಾಸು ಕಟ್ತಾ ಇದ್ದೀರಾ, ಯಾಕೆ ಅಡ್ಜಸ್ಟ್ ಮಾಡ್ಕೊಬೇಕು? ಸೊ ಬಿಕಾಸ್ ಜೀಸಸ್ ಪೇಡ್ ದ ಪ್ರೈಸ್. ಯಾಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಬಾಳಬೇಕು? ಇವತ್ತಿಂದ ಹೇಳಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ, ಇವತ್ತಿಂದ ನನ್ನ ಪರಿಸ್ಥಿತಿಗಳು ಚೇಂಜ್ ಆಗೇ. ಓ ಮೈ ಗಾಡ್. ಯಾಕ್ರಿ ಅಡ್ಜಸ್ಟ್ ಮಾಡ್ಕೊಬೇಕು? ನೋ ಅಡ್ಜಸ್ಟ್ಮೆಂಟ್. ದೇವ್ರು ನನ್ನ ಆಶೀರ್ವದಿಸ್ತಾರೆ. ಆಮೆನ್. ಎಲ್ಲ ಸಿಚುವೇಶನ್ ಚೇಂಜ್ ಆಗೇ ಆಗುತ್ತೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯು ಶುಡ್ ಬಿಕಮ್ ರಿಚ್. ಎಲ್ಲಿ ರಿಚ್ ಆಗಬೇಕಂತೆ? ಯಾವುದ್ರಲ್ಲಿ ರಿಚ್ ಆಗಬೇಕು ಹೇಳಿ? ಯಾವುದ್ರಲ್ಲಿ ರಿಚ್ ಆಗಬೇಕು? ಯು ಶುಡ್ ಬಿಕಮ್ ರಿಚ್. ಯಾವುದ್ರಲ್ಲಿ ರಿಚ್ ಆಗಬೇಕು ನೀವು? ಜೇಮ್ಸ್ 2:5, ಯಾಕೋಬನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. ಇದರಲ್ಲಿ ನೀವು ರಿಚ್ ಆಗಿಬಿಟ್ರೆ ಎಲ್ಲದರಲ್ಲಿ ರಿಚ್ ಆಗಿಬಿಡ್ತೀರಾ. ಟು ಬಿ ರಿಚ್ ಇನ್ ಫೇತ್. ಅಷ್ಟೇ. ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ. ಇಲ್ಲಿ ಮಾತ್ರ ನೀವು ಐಶ್ವರ್ಯವಂತರಾಗಿ ಇದ್ಬಿಟ್ರೆ ಇವಾಗ ನೀವು ಹೇಳಿದ್ದು ಎಲ್ಲದರಲ್ಲೂ ಐಶ್ವರ್ಯವಂತರ ಆಗ್ಬಿಡ್ತೀರಾ. ಎಲ್ಲಿ ನೀವು ಐಶ್ವರ್ಯವಂತರಾಗಬೇಕಂತೆ? ಫೈನಾನ್ಸಲ್ಲ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕು. ನಂಬಿಕೆಯಲ್ಲಿ ರಿಚ್ ಆಗಿರೋನು ಈ ಲೋಕದಲ್ಲಿ ರಿಯಲ್ ರಿಚ್ಚು. ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರ ಹತ್ರ ದುಡ್ಡು ಜಾಸ್ತಿ ಇದೆ, ದೊಡ್ಡ ಸಾಹುಕಾರರು. ಡಾಕ್ಟ್ರ್ ಕಾಪಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಬೇಕಾದಷ್ಟು ದುಡ್ಡಿದೆ, ಬೇಜಾನ್ ದುಡ್ಡಿದೆ, ಡಾಕ್ಟ್ರ್ ಆಗಲ್ಲ ಅಂತ ಹೇಳ್ಬಿಟ್ರು. ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಷ್ಟು, ನೀವು ಹೋಗ್ತೀರಾ ಹಾಸ್ಪಿಟ್ಲಿಗೆ ಹೋಗಿ ಪ್ರೇಯರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇನ್ ದ ನೇಮ್ ಆಫ್ ಜೀಸಸ್ ಬಿ ಹೀಲ್ಡ್ ಅಂತ ಹೇಳ್ತೀರಾ. ಚೆನ್ನಾಗಾಗ್ಬಿಟ್ಟ. ಅವನು ಭಯಂಕರ ಐಶ್ವರ್ಯ ಅಂತನು, ನಿಮ್ಮ ಹತ್ರ ಕಾಸಿಲ್ಲ, ಆದರೆ ನೀವು ಹೋಗಿ ಪ್ರೇಯರ್ ಮಾಡ್ತೀರಾ, ಅವ್ನು ಚೆನ್ನಾಗಾಗ್ಬಿಟ್ಟ. ಯಾರು ರಿಚ್ ಅಂತೀರ ಇವಾಗ? ಅಲ್ವಾ? ಅವನ ಹತ್ರ ಎಷ್ಟೇ ದುಡ್ಡಿದ್ರು ಅವನಲ್ಲ ರಿಚ್ಚು. ನಿನ್ನೊಳಗಡೆ ನಂಬಿಕೆಯಲ್ಲಿ ಹೋಗ್ಬಿಟ್ಟು ಗೆಟ್ ಅಪ್ ಇನ್ ಜೀಸಸ್ ನೇಮ್, ಬಿ ಹೀಲ್ಡ್, ಕ್ಯಾನ್ಸರ್ ಬಿ ಕ್ಯಾನ್ಸಲ್ಡ್ ಅಂತ ಹೋಗಿ ಕಮೆಂಟ್ ಮಾಡ್ತೀರ ಅನ್ನೋರ್ದ, ದುಡ್ಡಿರೋನಿಗಿಂತ ನೀನೇ ರಿಚ್. ಆಮೆನ್. ಸೊ ಬಿ ರಿಚ್ ಇನ್ ಫೇತ್. ಸೊ ಇವತ್ತು ಈ ನಂಬಿಕೆ ನಿಮ್ಮೊಳಗಡೆ ಒಂದು ನಂಬಿಕೆಯ ಐಶ್ವರ್ಯವನ್ನು ತೊಗೊಂಬಂದಿದೆ ಅಂತ ನಾನು ನಂಬ್ತೀನಿ. ನಾನು ಒಂದು ಹೇಳ್ತೀನಿ ನೋಡಿ, ನಿಮ್ಮ ತಂದೆ ಮುಂದೆ ನೀವು ಹೆಂಗಿರ್ಬೇಕು ಗೊತ್ತಾ? ನೀವು ತಪ್ಪೇ ಮಾಡಿದ್ರು ಧೈರ್ಯವಾಗಿ ನಿಲ್ಲಬೇಕು. ಇವಾಗ ತಪ್ಪು ಮಾಡ್ಬಿಟ್ಟು ಬಂದು ಧೈರ್ಯವಾಗಿ ನಿಂತ್ಕೊ ಅಂತ ಹೇಳ್ತಾ ಇಲ್ಲ.
ನೀನು ತಪ್ಪೇ ಮಾಡಿದರೆ ಹೆಂಗೆ ಬಂದು ನಿಲ್ಲಬೇಕು? ಫಾದರ್, ಆ ಧೈರ್ಯ ನಿನಗೆ ಬರಬೇಕು. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕೆಲವೊಂದು ಮಕ್ಕಳು ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತಾರೆ. ಅವ್ರು ಎದುರು ನೋಡಿದಂಥ ರಿಸಲ್ಟ್ ಬಂದಿರಲ್ಲ, ಸೂಸೈಡ್ ಕಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಳ್ತಾರೆ? ಯಾಕೆ ಗೊತ್ತಾ? ತಂದೆ ಹತ್ರ ಹೋಗಿ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ. ನಮ್ಮಪ್ಪ ಏನು ತಿಳ್ಕೊಳ್ತಾರೋ, ನಮ್ಮಪ್ಪ ಹೊಡಿತಾರೇನೋ ಅಂದ್ಬಿಟ್ಟು ಇವರೇ ಏನು ಮಾಡಿಬಿಡ್ತಾರೆ, ಫೇಲ್ ಆಗಿದ ತಕ್ಷಣ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಫೇಲೇ ಆದರೂ ಪರವಾಗಿಲ್ಲ, ಡ್ಯಾಡಿ ಅಂತ ಬಂದು ನಿಂತ್ಕೊಂಬಿಡು. ನೀನು ಫೇಲ್ ಆದ್ರೂ ನೋ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಸತಿ ನಿನಗೆ ಅಡ್ಮಿಷನ್ ಕೊಟ್ಟು ನಿನಗೆ ಇನ್ನೊಂದು ಸತಿ ಓದಿಸೋ ಒಂದು ಒಳ್ಳೆ ತಂದೆ ಇದ್ದಾರೆ. ನನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ನೀವು ಒಂದು ವೇಳೆ ಹಿಂಜಾರಿದ್ರು, ಒಂದು ವೇಳೆ ದೇವ್ರನ್ನ ಬಿಟ್ಟು ದೂರವಾಗಿದ್ದರು, ದೇವ್ರ ಮುಂದೆ ಧೈರ್ಯವಾಗಿ ಬನ್ನಿ. ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಹಲ್ಲೆಲೂಯಾ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಈ ಭೂಮಿ ಅನೇಕರು ಹೇಳ್ತಾರೆ, ಸೈತಾನ ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನೀನು ಏನೇ ಪ್ರೇಯರ್ ಮಾಡಿದ್ರು ದೇವ್ರು ನಿನಗೆ ಉತ್ತರ ಕೊಡಲ್ಲ, ನಿನ್ನ ಪ್ರೇಯರ್ಗೆ ಆನ್ಸರ್ ಬರೋದಿಲ್ಲ ಅಂತ ಯಾರು ಏನಾದರೂ ಹೇಳಿದ್ರು ನೋ ಪ್ರಾಬ್ಲಮ್. ನೀವು ಒಂದನ್ನು ಹೇಳಿ, ನಾನು ಆರಾಧನೆ ಮಾಡುವಂಥ ದೇವರು ತಂದೆ ಭಾಳ 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 ಒಳ್ಳೆಯವರು. ಹಲ್ಲೆಲೂಯಾ. ನನ್ನನ್ನು ಕ್ಷಮಿಸುವಂಥ ದೇವರು, ನನ್ನನ್ನು ಆಶೀರ್ವದಿಸುವಂಥ ದೇವರು, ನನ್ನನ್ನು ಮೇಲೆ ಕೆತ್ತುವಂಥ ದೇವರು. ಹಲ್ಲೆಲೂಯಾ. ಯಾವಾಗಲೂ ದೇವ್ರ ಮೇಲಿರುವಂಥ ಆ ಥಾಟ್ಸ್, ಆ ನಂಬಿಕೆ ನಿನ್ನೊಳಗಡೆ ಚೇಂಜ್ ಆಗೋವರೆಗೂ ಯಾವ ಪರಿಸ್ಥಿತಿನೂ ಚೇಂಜ್ ಆಗಲ್ಲ. ಒಬ್ಬರು ಒಂದು ಕ್ವಶನ್ ಕೇಳಿದ್ರಂತೆ ಒಬ್ಬರ ಹತ್ರ, ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಕೆಲವರು ದೇವಸ್ಥಾನಕ್ಕೆ ಒಂದು 15 ನಿಮಿಷ 20 ನಿಮಿಷಕ್ಕೆ ಹೋಗ್ತಾರೆ, ಆಚೆ ಬರ್ತಾರೆ, ಕಾರ್ ತೊಗೊಂಡು ಹೋಗ್ತಾರೆ. ಒಳಗಡೆ ಬಂದವರೆಲ್ಲ ಹೆಂಗಿರ್ತಾರೆ? ದೇವಸ್ಥಾನಕ್ಕೆ ಬಂದು ಹೋಗೋರಲ್ಲ ಚೆನ್ನಾಗಿದ್ದಾರೆ. ಆದರೆ ದೇವಸ್ಥಾನದ ಬಾಗಿಲ ಹತ್ರನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಭಿಕ್ಷೆ ಎತ್ತವನು, ಯಾಕೆ ಲೈಫ್ ಚೇಂಜ್ ಆಗಲ್ಲ? 15 ನಿಮಿಷಕ್ಕೆ ಬಂದು ಹೋಗೋನು ಚೆನ್ನಾಗವನಪ್ಪ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದೇವಸ್ಥಾನದ ಬಾಗಿಲ ಹತ್ರನೇ ಅಮ್ಮ ತಾಯೇ ಅಂದ್ಕೊಂತಾನಲ್ಲ, ಅವನ ಲೈಫ್ ಯಾಕೆ ಚೇಂಜ್ ಆಗಿಲ್ಲ? ಹೊರಗಡೆಯಿಂದ ಬರೋನು ದೇವ್ರನ್ನ ನೋಡಬೇಕು ಅಂತ ಒಳಗೆ ಹೋಗ್ತಾನೆ, ಹೊರಗಡೆ ಇರೋನು ದೇವಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ನೋಡೋಕ್ಕೆ ಬರ್ತಾವನೆ. ಸೊ ಮನುಷ್ಯನ್ನ ನೋಡೋವರೆಗೂ ಲೈಫ್ ಭಿಕ್ಷೆ ಎತ್ತ ಥರ ಇರುತ್ತೆ. ದೇವ್ರನ್ನ ನೋಡಬೇಕು ಅಂತ ಹೋದರೆ ಲೈಫ್ ಸೂಪರಾಗಿರುತ್ತೆ. ಸೊ ಇವತ್ತು ನಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ಅಂತ ನೋಡೋಕ್ಕೆ ಬರಲಿಲ್ಲ. ನಾನು ನಿಜವಾಗ್ಲೂ ದೇವ್ರನ್ನ ನೋಡೋಕ್ಕೆ ಬಂದಿದ್ದೀನಿ. ದೇವ್ರು ನನ್ನ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತಾರೆ. ಇವತ್ತು ಈ ಚರ್ಚಿಗೆ ಬಂದು, ಆಲಯಕ್ಕೆ ಬಂದು ಯಾರೆಲ್ಲ ವಾಕ್ಯ ಕೇಳ್ತಾರೋ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ನಿನ್ನ ಪರಿಸ್ಥಿತಿಗಳು, ನಿನ್ನ ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರ ಆಶೀರ್ವಾದ, ಓ ಮೈ ಗಾಡ್, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಆಮೆನ್. ಸೊ ಯು ಶುಡ್ ಬಿ ರಿಚ್ ಇನ್ ಫೇತ್. ನಾನು ಯಾಕೆ ಗೊತ್ತಾ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು? ಈ ಪಾಸಿಟಿವ್ ಮೆಸೇಜ್ ಮಾತ್ರನೇ ಒಂದು ಮನುಷ್ಯನಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ತೊಗೊಂಬರೋದು. ಕೆಲವರು ಹೇಳ್ತಾರೆ ನೀವು ಸ್ವಲ್ಪ ಭಯ ಇಡಬೇಕು, ಆವಾಗಲೇ ತಾನೇ ಸರಿ ಹೋಗೋದು. ನಾನೇನು ಹೇಳ್ತೀನಿ ಅಂದರೆ, ಭಯದಲ್ಲಿ ಕೆಲವರು ಹೇಳ್ತಾರೆ ದೇವರು ಕಷ್ಟ ಕೊಡೋದೇನು ಗೊತ್ತಾ, ನೀನು ಸರಿ ಹೋಗಬೇಕು ಅಂತ. ದಿಸ್ ಈಸ್ ಒನ್ ಆಫ್ ದ ವರ್ಸ್ಟ್ ಪ್ರೀಚಿಂಗ್. ಯಾವ ಕಷ್ಟನೂ ಒಬ್ಬ ಮನುಷ್ಯನ್ನ ಚೇಂಜ್ ಮಾಡೋದಿಲ್ಲ. ಇನ್ನೊಂದು ಸತಿ ಹೇಳ್ತೀನಿ ಕೇಳಿ, ಯಾವ ಕಷ್ಟನೂ ಮನುಷ್ಯನನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಒಂದು 4 ತಿಂಗಳು ಕಷ್ಟ ಬಂದುಬಿಟ್ರೆ, ಒಂದು 4 ವರ್ಷ ಕಷ್ಟ ಬಂದುಬಿಟ್ರೆ ಅವನು ಚೇಂಜ್ ಆಗಿಬಿಡ್ತಾನೆ. 40 ವರ್ಷ ಅರಣ್ಯದಲ್ಲಿ ಕಷ್ಟಪಟ್ಟವರೇ ಚೇಂಜ್ ಆಗಿಲ್ಲ. ಎಷ್ಟು ವರ್ಷ ಕಷ್ಟಪಟ್ಟರು?
40 ವರ್ಷ ಕಷ್ಟಪಟ್ಟರು ಅರಣ್ಯದಲ್ಲಿ. ಆದರೂ ಸತ್ಯವೇದ ಹೇಳುತ್ತೆ ಅವರು ದೇವರಿಗೆ ವಿರುದ್ಧವಾಗಿಯೇ ಮಾತಾಡ್ತಾ ಇದ್ರಂತೆ. ಸೊ 40 years ಪನಿಷ್ಮೆಂಟ್ ಕುಡಂಟ್ ಚೇಂಜ್ ಎ ಪರ್ಸನ್. ಉನ್ನತವಾದ ಒಂದು ಯೋಚನೆ ದೇವ್ರ ಮೇಲೆ ಬರಬೇಕು, ಆವಾಗಲೇ ಲೈಫ್ ಸ್ಟೈಲ್ ಚೇಂಜ್ ಆಗೋದು. ದೇವರ ಅಬ್ರಾಮನನ್ನು ಆಶ್ವಾಸೋದಕ್ಕೆ ಮುಂಚೆ ಫಸ್ಟ್ ಎಲ್ಲಿ ಕರ್ಕೊಂಬಂದರು? ಆಚೆ ಕರ್ಕೊಂಬಂದು ಮೇಲೆ ನೋಡು ಅಂದರು. ಯಾರನ್ನ ಕಂಪೇರ್ ಮಾಡಿದ್ರು? ಸ್ಟಾರ್ಸ್ನ ಕಂಪೇರ್ ಮಾಡಿದ್ರು. ಪಕ್ಕದ ಮನೆಯವ್ರನ್ನ ಕಂಪೇರ್ ಮಾಡಲಿಲ್ಲ. ನೋಡಿ, ಈ ಊರಲ್ಲಿ ದೊಡ್ಡ ಮನುಷ್ಯನ ಕಂಪೇರ್ ಮಾಡಲಿಲ್ಲ. ಸ್ಟಾರ್ಸ್ ಅಂದರೆ ಅಲ್ಲಿ ಅನ್ಕಂಪೇರಬಲ್, ಅಲ್ಲಿ ಯಾರನ್ನೂ ಕಂಪೇರ್ ಮಾಡೋಕ್ಕ ನಿನ್ನ ಕೈಲಿ ಎಣ್ಸೋಕ್ಕಾಗುತ್ತಾ ನೋಡು, ಇಷ್ಟು ನಾನು ನಿನ್ನನ್ನು ಆಶ್ವಸ್ತೀನಿ. ಸೊ ಅವನ ಯೋಚನೆನ ಚೇಂಜ್ ಮಾಡಿದ ಮೇಲೆ ಅವನ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ನಾನೇನು ಹೇಳ್ತೀನಿ ಅಂದರೆ, ದೇವರು ನಿನ್ನನ್ನು ಆಶ್ವಸೋದಕ್ಕಿಂತ ಮುಂಚೆ ನಿನ್ನ ಯೋಚನೆಗಳನ್ನು ಚೇಂಜ್ ಮಾಡ್ತಾರೆ. ಸೊ ಪ್ರಾಡಿಗಲ್ ಸನ್, ಕೆಟ್ಟ ಕುಮಾರ ಆಚೆ ಹೋದ, ಹಂದಿ ತಿನ್ನೋ ಊಟ ತಿಂತಾ ಇದ್ದ. ಅವನ ಲೈಫ್ ಸ್ಟೈಲ್ ಯಾವಾಗ ಚೇಂಜ್ ಆಯಿತು? ನಮ್ಮ ಅಪ್ಪನ ಮನೆಗೆ ಹೋದರೆ ಅವನ ಥಿಂಕಿಂಗ್ ಚೇಂಜ್ ಆಯಿತು. ನೆಕ್ಸ್ಟ್ ಟೇಬಲ್ಗೆ ಬಂದ್ಬಿಟ್ಟ. ನಾನೇನು ಹೇಳ್ತೀನಿ, ನಿನ್ನ ಥಾಟ್ ಲೈಫ್ ಚೇಂಜ್ ಆದರೆ ಮಾತ್ರನೇ ಯು ವಿಲ್ ಈಟ್ ಆನ್ ದ ಟೇಬಲ್. ಆಮೇನ್. ದೇವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ನಿಮಗೆ ಬರಲಿ. ದೇವ್ರ ಬಗ್ಗೆ, ದೇವರೇ ಅಪ್ಪ ನೀನು ಎಷ್ಟು ಒಳ್ಳೆಯವರು, ನಿನ್ನ ಥರ ದೇವ್ರು ಯಾರು ಇಲ್ಲ ಅನ್ನೋ ಮೈಂಡ್ ಸೆಟ್ ನೀವು ತೊಗೊಂಬನ್ನಿ. ನಾನು ಹೇಳ್ತೀನಿ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಸೊ ನಮ್ಮ ಜೊತೆ ಒಬ್ಬರು ಇದ್ದಾರೆ, ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಒಬ್ಬರಿದ್ದಾರೆ. ಈ ಸಂದೇಶ ನಿಮ್ಮನ್ನು ಐಶ್ವರ್ಯವಂತನಾಗಿ, ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿ ಮಾಡಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಇವತ್ತಿನಿಂದ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ಮುಖ್ಯವಾದಂಥ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ನಾನು ಈ ಸಂದೇಶನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ದೇವರು ಈ ಲೋಕದಲ್ಲಿ ಎಲ್ಲ ಅಗತ್ಯಗಳನ್ನು ಸಂಧಿಸಬೇಕು. ದೇವರು ಈ ಲೋಕದಲ್ಲಿ ನಿನಗೆ ಊಟ ಬಟ್ಟೆ ಕೊಡಬೇಕು. ಈ ಲೋಕದಲ್ಲಿ ಬಾಳುವಾಗ ದೇವರು ನಿನಗೆ ಊಟ ಬಟ್ಟೆ ಕೊಟ್ಟಿಲ್ಲ ಅಂದಮೇಲೆ ಸತ್ತ ಮೇಲೆ ಪರಲೋಕ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಇನ್ನೊಂದ್ಸತಿ ಹೇಳ, ಈ ಲೋಕದಲ್ಲಿ ಬದುಕಿರ್ಬೇಕಾದ್ರೆ ದೇವ್ರು ನಿನಗೆ ಊಟ ಬಟ್ಟೆ ಕೊಡದೇ ಇರೋ ದೇವರು ನೀನು ಸತ್ತ ಮೇಲೆ ಪರಲೋಕ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಕಮಾನ್, ಥಿಂಕ್ ಅಬೌಟ್ ಇಟ್. ದೇವ್ರು ಇಲ್ಲೇ ನಿನಗೆ ಊಟ ಕೊಡೋಕ್ಕಾಗಿಲ್ಲ ಅಂದಮೇಲೆ ನಿನಗೆ ಅಷ್ಟು ದೊಡ್ಡ ಪರಲೋಕ ಕೊಡ್ತಾರಾ? ಸೊ ಡೋಂಟ್ ಟ್ರೈ ಟು ಗೋ ಟು ಹೆವೆನ್. ಪರಲೋಕಕ್ಕೆ ಹೋಗ್ಬೇಕು ಅಂತ ಅರ್ಜೆಂಟ್ ಪಡಬೇಡ. ಈ ಲೋಕದಲ್ಲಿ ದೇವ್ರು ಯಾರು ಅಂತ ನಿನ್ನ ಲೈಫಲ್ಲಿ ಪ್ರೂವ್ ಆಗೋವರೆಗೂ, ದೇವ್ರು ನಿನ್ನನ್ನು ಎಷ್ಟಾಗಿ ಆಶೀರ್ವದಿಸ್ತಾರೆ ಅಂತ ನೋಡೋವರೆಗೂ ನೀವು ಹೇಳಿ, ದೇವರೇ ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ಕೆಲವರು ಹೇಳ್ತಾರೆ, ಫಿಲಿಪ್ ಅಷ್ಟೇ ಯಾವಾಗಲೂ ಈ ಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳ ಬಗ್ಗೆನೇ ಮಾತಾಡ್ತಾರೆ. ಯಾವುದ್ರ ಬಗ್ಗೆನೇ ಮಾತಾಡ್ತಾರಂತೆ? ಯಾವಾಗಲೂ ಬ್ಲೆಸ್ಸಿಂಗ್. ನೆನ್ನೆನೂ ಒಬ್ರು ಕಮೆಂಟ್ ಹಾಕಿದ್ರು. ಯಾವ ಕಮೆಂಟ್ಗೂ ನಾನು ಉತ್ತರ ಕೊಡಲ್ಲ ಬಿಡಿ, ಯಾವ ಕಮೆಂಟು ಕೇರ್ ಮಾಡಲ್ಲ, ಯಾವ ಕಮೆಂಟ್ಗೂ ನಾನು ಉತ್ತರ ಕೊಡಲ್ಲ. ಆದರೆ ಒಂದು ಕಮೆಂಟಲ್ಲಿ ಒಬ್ರು ಹಾಕಿದ್ದಾರೆ, ಈ ಬೋಧಕರು ಯಾವಾಗಲೂ ಬ್ಲೆಸ್ಸಿಂಗು, ಈ ಲೋಕದ ಆಶೀರ್ವಾದ ಬಗ್ಗೆನೇ ಮಾತಾಡ್ತಾರೆ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಈ ಲೋಕದಲ್ಲೇ ದೇವ್ರು ನಿನಗೆ ಆಶೀರ್ವಾದ ಕೊಡಲಿಲ್ಲ ಅಂದಮೇಲೆ ನಿನಗೆ ಪರಲೋಕ ಕೊಡ್ತಾರೆ ಅಂತ ಏನಪ್ಪ ಗ್ಯಾರಂಟಿ ನಿನಗೆ? ಫ್ರಮ್ ಟುಡೇ ಯು ಶುಡ್ ಸಿ ದ ಸೂಪರ್ ನ್ಯಾಚುರಲ್ ಮಿರಕಲ್ಸ್. ಇವತ್ತಿನಿಂದ ಇದನ್ನು ನಿನ್ನ ಮೈಂಡಲ್ಲಿ ಇಟ್ಕೋ, ನಿನಗೆ ಕೆಲಸ ಸಿಕ್ಕಲೇಬೇಕು. ಇವತ್ತು ನಿನ್ನ ಮೈಂಡಲ್ಲಿ ಇಟ್ಕೋ, ನಿನ್ನ ಬಿಸ್ನೆಸ್ ಕ್ಲಿಕ್ ಆಗಲೇಬೇಕು. ನೀನು ಇದನ್ನು ಮೈಂಡಲ್ಲಿ ಇಟ್ಕೋ, ನಿನಗೆ ಕಾಯಿಲೆ ಗುಣ ಆಗಲೇಬೇಕು. ಯೇಸುವಿನ ನಾಮದಲ್ಲಿ ಈ ಲೋಕದಲ್ಲೇ ನಿನಗೆ ಅದ್ಭುತ ನಡಿಬೇಕು. ಕಮ್ ಆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಆನ್ಲೈನಲ್ಲಿ ನೋಡ್ತಾ ಇರೋರು, ಒಂದು ವೇಳೆ ದೇವ್ರಿಗಾಗಿ ಕೊಡಬೇಕು ಅನ್ನೋರು, ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಇವತ್ತು ಫಸ್ಟ್ ಟೈಮ್ ಚರ್ಚಿಗೆ ಬಂದಿರೋರು ಶೇಷ ಬನ್ನಿ, ಮುಂದೆ ಬನ್ನಿ ಬ್ರದರ್, ನೀವು ಬನ್ನಿ, ಕಮ್ ಫ್ರೆಂಡ್, ಬನ್ನಿ. ವಿ ಆರ್ ಸೋ ಬ್ಲೆಸ್ಡ್. ಆ್ಯಕ್ಚುಲಿ ನಾವು ಉಡುಪಿಯಿಂದ ಬಂದಿದ್ದೇವೆ. ನಾನು ಫೇಸ್ಬುಕ್ಕಲ್ಲಿ ನಿಮ್ಮ ಫಾಲೋವರ್. ನಾನು ದಿನ ನಿಮ್ಮ ವಾಕ್ಯವನ್ನು ಕೇಳ್ತಾ ಇರ್ತೇನೆ. ಇವತ್ತು ಬರಬೇಕಂತ ತುಂಬ ಆಸೆ ಇತ್ತು. ನಿನ್ನೆ ನಾವು ಫ್ಲೈಟಲ್ಲಿ ಬಂದಿದ್ದೇವೆ ಉಡುಪಿಯಿಂದ ಇಲ್ಲಿ. ನನ್ನ ತಂಗಿಯ ಗಂಡ ಕೂಡ ಪಾಸ್ಟರೇ, ಅವರೀಗ ಬಿಟ್ಟು ಹೋದರು ನಮಗೆ. ಅವರು ಇನ್ನೊಂದು ಚರ್ಚಿಗೆ ಹೋಗಿದ್ದಾರೆ.
ಅದು ಫಿಲಿಪ್ ಪಾಸ್ಟರ್ ಪ್ರೇಯರ್ ನನಗೆ ತುಂಬ ಇಷ್ಟ. ಮೊದಲಿಂದು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೆ, ಒಂದು ಸಲ ಆನ್ಲೈನಲ್ಲಿ ಅವರ ಪ್ರೇಯರ್ ನೋಡಿದ ನಂತರ ತುಂಬ ಬದಲಾವಣೆ ಆಗಿದೆ ಲೈಫಲ್ಲಿ. ತುಂಬ ಬಿಸ್ನೆಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಎಲ್ಲ ಇವರ ಆಶೀರ್ವಾದ, ಇವರ ಪ್ರೇಯರಿಂದ ಅದದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಆಮೆನ್. ಪ್ರೈಸ್ ಗಾಡ್. ನೀವೊಂದು ಮತ್ತೆ ಹೇಳಂಗಿದ್ರೆ ಹೇಳಿ ಬ್ರದರ್. ವಿ ಆರ್ ಸೊ ಗ್ಲಾಡ್ ಟು ಹಿಯರ್ ದಟ್. ಸರ್, ನಾನು 2 ವರ್ಷದಿಂದ ನಿಮ್ಮ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇನೆ. ಬಟ್ ನನಗೆ ಬರಬೇಕಂತ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ನನ್ನ ತಂದೆ 3 ದಿವಸ ಬ್ಯಾಕಲ್ಲಿ ಹಾರ್ಟ್ ಆಪ್ರೇಷನ್ಗೆ ಅಂತ ಆಲ್ರೆಡಿ ಆಗಿತ್ತು ಅವ್ರದ್ದು. ಹಾರ್ಟಲ್ಲಿ ಪೇಯ್ನ್ ಬಂತಂತ ಅಡ್ಮಿಟ್ ಆಗಿದ್ದರು. ಆದರೂ ನಂದು ಒಂದೇ ಆಗ್ತಾಯಿತ್ತು, ಎಂತಾದರೂ ನಾನು ಫಿಲಿಪ್ ಪಾಸ್ಟರ್ ಹತ್ರ ಹೋಗ್ತೇನೆ ಅಂತ. ಎಂತಾದರೂ ಬಿಡಲಿಲ್ಲ. ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಹೇಳಿದೆ ಡಾಕ್ಟ್ರಿಗೆ, ನಮಗೆ ICU ಇದನ್ನು ನಾರ್ಮಲಿಗೆ ಕಳಿಸಿ 1 ದಿವಸ ಮಟ್ಟಿಗೆ ನಾನು ಬೆಂಗಳೂರು ಹೋಗಿ 4 ದಿವಸ ಒಳಗೆ ಬರ್ತೇನೆ ಅಂತ. ಎಂಥ ವಿಚಿತ್ರ ಅಂತ ಗೊತ್ತಿಲ್ಲ. ಡಾಕ್ಟ್ರ್ ಹೇಳಿದ್ರು ಸಂಜೆ ಹೇಳ್ತೇನೆ ಅಂತ ಹೇಳಿದರು. ಸಂಜೆ ನಾರ್ಮಲ್ ವಾರ್ಡ್ಗೆ ಡಿಸ್ಚಾರ್ಜ್ ಮಾಡಿದರು. ನಿನ್ನೆ ನಮ್ಮ ತಂದೆಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದರು. ಅಡಚಣೆ ತುಂಬ ಬಂತು. ತುಂಬ ಅಂದರೆ ನಾನು ಬ್ಯಾಂಗ್ಳೂರಿಗೆ ಸೆಕೆಂಡ್ ಟೈಮ್ ಬರೋದು. ನನಗೆ ಬ್ಯಾಂಗ್ಳೂರು ಇಲ್ಲ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆ ನಿಮ್ಮದು ಅಡ್ರೆಸ್ ಇಟ್ಕೊಂಡು ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೇವೆ. ನಮ್ಮ ತಂಗಿಯ ಸಿಸ್ಟರ್ ಇವರನ್ನು ಕರ್ಕೊಂಡು ಬಂದು ಅವರು ನಮ್ಮನ್ನು ಟ್ಯಾಕ್ಸಿ ಅವರ ಗಾಡಿಯಲ್ಲಿ ಕರ್ಕೊಂಡು ಬಂದರು. ನಿಮ್ಮ ಹಳೆಯ ಅಡ್ರೆಸ್ಸಿಗೆ ಬಂದರು. ಹಳೆಯ ಅಡ್ರೆಸ್ಸಲ್ಲಿ ಬಂದು ನಾವು ಹುಡುಕಿವಾಗ ಸಿಗಲಿಲ್ಲ. ನಿಮ್ಮ ಮೊಬೈಲ್ ನಂಬರ್ಗೆ ಟ್ರೈ ಮಾಡಿದ್ರು, ಅದು ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆದರೂ ಬಿಡಲಿಲ್ಲ. ಎಂತಾದರೂ ತೊಂದರೆ ಇಲ್ಲ, ಅವ್ರು ನೋಡೇ ಹೋಗ್ತೀವಂತ. ಮತ್ತು ಅವರು ತಂದು ಇಲ್ಲೇ ತಂದು ಬಿಟ್ಟರು. ಇವತ್ತು ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಓಕೆ, ನೀವೇನೋ ಮಾತಾಡಬೇಕಾ, ಹೇಳಬೇಕಾ? ಓಕೆ. ಸೊ ಗಾಡ್ ಬ್ಲೆಸ್ ಯು. ಉಡುಪಿಯಿಂದ ಫ್ಲೈಟ್ ಮಾಡಿಕೊಂಡು ಇವತ್ತು ಬ್ಯಾಂಗ್ಳೂರು ಬಂದು ನಮ್ಮನ್ನು ನೋಡಬೇಕು ಅಂತ. ಸೊ ಇನ್ನೂ ದೇವರು ಹೆಚ್ಚಾಗಿ ಏರಾಳವಾಗಿ ಆಮೇಲೆ ಸತ್ಯವೇದ ಈ ರೀತಿ ಹೇಳುತ್ತೆ, ಶಿಬ ರಾಣಿ ಸಾಲಮನ್ನ ನೋಡಬೇಕು ಅಂತ ಬಂದಂತೆ. ಅವಳು ಬಂದಾಗ ಅವ್ರನ್ನ ನೋಡಬೇಕು ಅಂತ ತೊಗೊಂಬಂದಿದ್ದು ಸ್ವಲ್ಪ, ಆದರೆ ಹೋಗ್ಬೇಕಾದ್ರೆ ತೊಗೊಂಡೋಗಿದ್ದು ಜಾಸ್ತಿ. ಇವತ್ತು ಈ ಸಭೆಯಿಂದ ಎಲ್ಲರೂ ಈ ಆಶೀರ್ವಾದ ಇನ್ನೂ ಏರಾಳವಾಗಿ ನೀವು ತೊಗೊಂಡೋಗುವಂತೆ ದೇವರು ನಿಮ್ಮನ್ನು ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಸರ್. ಪ್ರೈಸ್ ಗಾಡ್. ಅದು ಮಾತ್ರ ಅಲ್ಲ, ಇನ್ನೂ ಒಂದು ವೇಳೆ ಹೊರಗಡೆ ಇರೋರು, ನಾನು ನೋಡ್ತಾ ಇರೋರು, ನಿಮ್ಮ ಲೈಫಲ್ಲೂ ನಿಮ್ಮ ಜೀವಿತದಲ್ಲೂ ಈ ಸಂದೇಶ ಅದ್ಭುತಗಳನ್ನು ಮಾಡಿದರೆ ನೀವು ನಮ್ಮ ಚರ್ಚಿಗೆ ಬಂದು ನೀವು ಸಾಕ್ಷಿನ ಹೇಳ್ಬೋದು. ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಅವರ್ ಚರ್ಚ್. ಇನ್ನೂ ಸಾಕ್ಷಿ ಹೇಳುವಂತೆ ಅದ್ಭುತಗಳು ಮಾಡೋದು 100% ಗ್ಯಾರಂಟಿ. ಇವತ್ತಿಂದ ಬರೆದಿಟ್ಕೊಳ್ಳಿ. ಫಿಲಿಪ್ ಪಾಸ್ಟರ್ ಮೆಸೇಜು ಒಂದು ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಎವ್ರಿ ವರ್ಡ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಐ ಮೀನ್ ದೊಡ್ಡ ಕಾರ್ಯ ನಡೆಯುತ್ತೆ. ಗಾಡ್ ಬ್ಲೆಸ್ ಯು.